ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾರೆ ಅಂತ ಕಾರು ಟಾಟಾದವರು ಹೊಸದಾಗಿ ಲಾಂಚ್ ಮಾಡಿರುವಂತ ಸಿಯಾರಾ. ಟಾಟಾದವರು ಈ ಕಾರ್ನ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ, ಮತ್ತೆ ಇದರಲ್ಲಿ ಬಹಳಷ್ಟು ಅಡ್ವಾನ್ಸ್ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಸೆಗ್ಮೆಂಟ್ ನ ಬೇರೆ ಕಾರುಗಳಲ್ಲಿ ಇಲ್ಲದೆ ಇರುವಂತ ಫೀಚರ್ಸ್ ಗಳನ್ನ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ, ಇದರಲ್ಲಿರುವ ವೇರಿಯಂಟ್ಸ್ ಹಾಗೆ ಪ್ರೈಸ್ ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಕಾರಿನ ಫ್ರಂಟ್ ಪ್ರೊಫೈಲ್ ನ ನೋಡೋದಾದ್ರೆ, ಫ್ರಂಟ್ ಅಲ್ಲಿ ಕನೆಕ್ಟೆಡ್ ಎಲ್ಇಡಿ DRLs ನ ಕೊಟ್ಟಿದ್ದಾರೆ. ಎರಡು ಎಂಡ್ ಅಲ್ಲಿರೋ DRL ನ ಎಕ್ಸ್ಟೆಂಡೆಡ್ ಪಾರ್ಟ್ ಟರ್ನ್ ಇಂಡಿಕೇಟರ್ ಆಗಿ ಸಹ ವರ್ಕ್ ಆಗುತ್ತೆ. ಹಾಗೆ DRL ಅಲ್ಲಿ ವೆಲ್ಕಮ್ ಹಾಗೆ ಗುಡ್ ಬೈ ಫೀಚರ್ ನ ಕೊಟ್ಟಿದ್ದಾರೆ. ಇನ್ನು ಗ್ರಿಲ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಸಿಯಾರಾ ಬ್ಯಾಡ್ಜಿಂಗ್ ನ ಕೊಟ್ಟಿದ್ದಾರೆ. ಮತ್ತೆ ಈ ಕಾರಲ್ಲಿ LED ಬೂಸ್ಟರ್ ಹೆಡ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಐಸ್ ಕ್ಯೂಬ್ ಶೇಪ್ ಅಲ್ಲಿ LED ಫಾಗ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಇದು ಕಾರ್ನರಿಂಗ್ ಫಂಕ್ಷನ್ ಅಲ್ಲಿ ವರ್ಕ್ ಆಗುತ್ತೆ. ಇನ್ನು ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮೆರಾ ಇರೋದ್ರಿಂದ ಫ್ರಂಟ್ ಕ್ಯಾಮೆರಾನ ಟಾಟಾದ ಲೋಗೋದ ಕೆಳಗಡೆ ಕೊಟ್ಟಿದ್ದಾರೆ. ಮತ್ತೆ ಎಂಜಿನ್ ಹಾಗೆ ರೇಡಿಯೇಟರ್ ಗೆ ಏರ್ ಫ್ಲೋ ಆಗೋದಕ್ಕೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಬಂಪರ್ ಅಲ್ಲೂ ಕೂಡ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಟೋಯಿಂಗ್ ಹುಕ್ ನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಈ ಕಾರಲ್ಲಿ ಲೆವೆಲ್ 2 ಅಡಾಸ್ ಇರೋದ್ರಿಂದ ಇದರ ರೆಡಾರ್ ನ ಫ್ರಂಟ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಲೋವರ್ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಸೈಡ್ ಪ್ರೊಫೈಲ್ ನ ನೋಡೋದಾದ್ರೆ, ಈ ಕಾರಲ್ಲಿ 205 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ 19 ಇಂಚಿನ ಡುಯಲ್ ಟೋನ್ ಎಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ. ORVM ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಟರ್ನ್ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿದೆ. ಮತ್ತೆ ಇದರಲ್ಲಿ 360 ಡಿಗ್ರಿ ಕ್ಯಾಮೆರಾನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಯುಮಿನೇಟೆಡ್ ಲೈಟ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಡೋರ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಮತ್ತೆ ಈ ಕಾರಲ್ಲಿ ರೂಫ್ ರೈಲ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಸೈಡ್ ಪ್ರೊಫೈಲ್ ಅಲ್ಲಿ ಸಿಯಾರಾ ಬ್ಯಾಡ್ಜಿಂಗ್ ನ ಸಹ ಕೊಟ್ಟಿದ್ದಾರೆ. ಟಾಟಾದವರು ಈ ಕಾರಿನ ರಿಯರ್ ಪ್ರೊಫೈಲ್ ನ ಬಾಕ್ಸಿ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇನ್ನು ರಿಯರ್ ಅಲ್ಲಿ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ರಿಯರ್ ಟಾಪ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ ನ ಕೊಟ್ಟಿದ್ದಾರೆ. ರಿಯರ್ ಸ್ಪಾಯ್ಲರ್ ನ ಕೊಟ್ಟಿದ್ದಾರೆ. ಇದರಲ್ಲಿ ರಿಯರ್ ವೈಪರ್ ನ ಹೈಡ್ ಮಾಡಿದ್ದಾರೆ. ಹಾಗೆ ಡಿಫಾಗರ್ ನ ಕೊಟ್ಟಿದ್ದಾರೆ. ಮತ್ತೆ ರಿಯರ್ ಅಲ್ಲಿ ಕನೆಕ್ಟೆಡ್ LED ಟೇಲ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಫಾಗ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಟಾಟಾದ ಲೋಗೋವನ್ನ ನೀವು ನೋಡಬಹುದು. ಹಾಗೆ ಸಿಯಾರಾ ಬ್ಯಾಡ್ಜಿಂಗ್ ನ ಕೊಟ್ಟಿದ್ದಾರೆ. ಇನ್ನು ಬಂಪರ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಹರಿಜಾಂಟಲ್ ಶೇಪ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ರಿಯರ್ ಅಲ್ಲಿ 360 ಡಿಗ್ರಿ ಕ್ಯಾಮೆರಾನ ಕೊಟ್ಟಿದ್ದಾರೆ. ಹಾಗೆ ಲೋವರ್ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಬೂಟ್ ನ ನೋಡೋದಾದ್ರೆ, ಈ ಕಾರಲ್ಲಿ 622 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟ್ ನಲ್ಲಿ ಅತಿ ಹೆಚ್ಚು ಬೂಟ್ ಸ್ಪೇಸ್ ನ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಇನ್ನು ಬೂಟ್ ನ ಒಳಗಡೆ ಬೂಟ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಲಗೇಜ್ ಕ್ಯಾರಿ ಮಾಡೋದಕ್ಕೆ ಹುಕ್ ನ ಕೊಟ್ಟಿದ್ದಾರೆ. ಹಾಗೆ ಸಬ್ ವೂಫರ್ ನ ಪ್ಲೇಸ್ ಮಾಡಿದ್ದಾರೆ. ರಿಯರ್ ಸೀಟ್ ಅಲ್ಲಿ 60-40 ರೇಷಿಯೋದಲ್ಲಿ ಸೀಟ್ ನ ಸ್ಪ್ಲಿಟ್ ಮಾಡೋದಕ್ಕೆ ಆಪ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಬೂಟ್ ಅಲ್ಲಿ ಪಾರ್ಸಲ್ ಟ್ರೇ ನ ಕೊಟ್ಟಿದ್ದಾರೆ. ಇದನ್ನ ರಿಮೂವ್ ಮಾಡಿದಾಗ ಇಡೋದಕ್ಕೆ ಸ್ಲಾಟ್ ನ ಕೊಟ್ಟಿದ್ದಾರೆ. ಮತ್ತೆ ಪಂಚರ್ ಟೂಲ್ ಕಿಟ್ ನ ಕೊಟ್ಟಿದ್ದಾರೆ. ಹಾಗೆ ಸ್ಪೇರ್ ವೀಲ್ ನ ಕಾರಿನ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಇನ್ನು ನೈಟ್ ಟೈಮ್ ಅಲ್ಲಿ ಈ ಕಾರಿನ ಬೂಟ್ ಓಪನ್ ಆದಾಗ ಹಿಂದ್ಗಡೆಯಿಂದ ಬರ್ತಾ ಇರೋ ವೆಹಿಕಲ್ ಗಳಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಬೂಟಿನ 2 ಕಡೆ ಲೈಟ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಬೂಟ್ ನ ನೀವು 1 ಟಚ್ ಬಟನ್ ನ ಮೂಲಕ ಓಪನ್ ಮತ್ತೆ ಕ್ಲೋಸ್ ಮಾಡಬಹುದು. ಹಾಗೆ ಗೆಸ್ಚರ್ ಕಂಟ್ರೋಲ್ ನ ಮೂಲಕ ಸಹ ಓಪನ್ ಮಾಡಬಹುದು. ಈಗ ಈ ಕಾರಿನ ಒಳಗಡೆ ಹೋಗಿ ಸ್ಪೇಸ್ ಹಾಗೆ ಕಂಫರ್ಟ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಡೋರ್ ನ ಇನ್ಸೈಡ್ ಪಾರ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಗಳನ್ನ ಮಾಡೋದರ ಜೊತೆಗೆ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಡ್ಯುಯಲ್ ಕಲರ್ ಪ್ಯಾಟರ್ನ್ ನ ನೀವು ನೋಡಬಹುದು. ಇನ್ನು ವಿಂಡೋ ಅಲ್ಲಿ ಸನ್ ಶೇಡ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಸಿಲ್ವರ್ ಕಲರ್ ಅಲ್ಲಿ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಮತ್ತೆ ಟ್ವಿಟರ್ ನ ಪ್ಲೇಸ್ಮೆಂಟ್ ನ ನೀವು ನೋಡಬಹುದು. ಇನ್ನು ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಬಾಟಲ್ ಹೋಲ್ಡರ್ ಹಾಗೆ ಮ್ಯಾಗಝಿನ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಇನ್ನು ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಲೈಟ್ ನ ಕೊಟ್ಟಿದ್ದಾರೆ.
ಇನ್ನು ರಿಯರ್ ಅಲ್ಲಿ 3 ಪ್ಯಾಸೆಂಜರ್ಸ್ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಹಾಗೆ ಸೆಂಟರ್ ಅಲ್ಲಿ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಇದರಲ್ಲಿ 2 ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಲೆದರ್ ಸೀಟ್ಸ್ ನ ಕೊಟ್ಟಿದ್ದಾರೆ. ಫ್ರಂಟ್ ಸೀಟ್ಸ್ ನ ಹಿಂದ್ಗಡೆ ಪಾಕೆಟ್ಸ್ ನ ಕೊಟ್ಟಿದ್ದಾರೆ. ರಿಯರ್ ಅಲ್ಲಿ AC ವೆಂಟ್ಸ್ ನ ಕೊಟ್ಟಿದ್ದಾರೆ. 2 ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ ಬಾಸ್ ಮೋಡ್ ನ ಕೊಟ್ಟಿದ್ದಾರೆ. ನೀವು ರಿಯರ್ ಸೀಟ್ ಅಲ್ಲಿ ಕುಳಿತುಕೊಂಡು ಕೋ ಡ್ರೈವರ್ ಸೀಟ್ ನ ನಿಮ್ಮ ಕಂಫರ್ಟ್ ಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಈ ಕಾರು ಸ್ಪೇಸಿಯಸ್ ಆಗಿರೋದ್ರಿಂದ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ಗೆ ಎಷ್ಟೊಂದು ಸ್ಪೇಸ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ನೋಡಬಹುದು. ಇನ್ನು ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸೆಬಲ್ ಗ್ರಾಬ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಹಾಗೆ ಹುಕ್ ನ ಕೊಟ್ಟಿದ್ದಾರೆ. ಮತ್ತೆ LED ರೀಡಿಂಗ್ ಲ್ಯಾಂಪ್ಸ್ ನ ಸಹ ಕೊಟ್ಟಿದ್ದಾರೆ. ಮತ್ತೆ ರಿಯರ್ ಸೀಟ್ ಅಲ್ಲಿ 2 ಸ್ಟೆಪ್ ರಿಕ್ಲೈನಿಂಗ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ನೀವು ಲಾಂಗ್ ಡ್ರೈವ್ ಅಲ್ಲಿ ನಿಮ್ಮ ಕಂಫರ್ಟ್ ಗೆ ತಕ್ಕ ಹಾಗೆ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಈ ಕಾರಲ್ಲಿ ಪೆನರಾಮಿಕ್ ಸನ್ ರೂಫ್ ನ ಕೊಟ್ಟಿದ್ದಾರೆ. ಸನ್ ರೂಫ್ ನ 1 ಟಚ್ ಬಟನ್ ನ ಮೂಲಕ ಎಲೆಕ್ಟ್ರಿಕಲಿ ಆಪರೇಟ್ ಮಾಡಬಹುದು. ಹಾಗೆ ವಾಯ್ಸ್ ಕಮಾಂಡ್ ನ ಮೂಲಕ ಸಹ ಓಪನ್ ಮತ್ತೆ ಕ್ಲೋಸ್ ಮಾಡಬಹುದು. ಇನ್ನು ಈ ಕಾರಿನ ಫ್ರಂಟ್ ರೋ ನ ನೋಡೋದಾದ್ರೆ ಫ್ರಂಟ್ ಡೋರ್ ನ ಒಳಗಡೆ ಡ್ಯುಯಲ್ ಟೋನ್ ಪ್ಯಾಟರ್ನ್ ನ ನೀವು ನೋಡಬಹುದು. ಆರ್ಮ್ ಪ್ಯಾಡ್ ಅಲ್ಲಿ ಸಾಫ್ಟ್ ಟಚ್ ಲೆದರ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ORVM ಅಡ್ಜಸ್ಟ್ ಮಾಡೋದಕ್ಕೆ ನಾಬ್ ನ ಕೊಟ್ಟಿದ್ದಾರೆ. ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಮತ್ತೆ ಈ ಕಾರಲ್ಲಿ ಬೋಸ್ ಕಂಪನಿಯ 12 ಸ್ಪೀಕರ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಬಾಟಲ್ ಹೋಲ್ಡರ್, ಮ್ಯಾಗಝಿನ್ ಹೋಲ್ಡರ್ ನ ಜೊತೆಗೆ ಅಂಬ್ರೆಲಾ ಹೋಲ್ಡರ್ ನ ಸಹ ಕೊಟ್ಟಿದ್ದಾರೆ. ಹಾಗೆ ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಲೈಟ್ ನ ಪ್ಲೇಸ್ ಮಾಡಿದ್ದಾರೆ. ಇನ್ನು ಈ ಕಾರಿನ ಡ್ರೈವರ್ ಸೀಟ್ ಅಲ್ಲಿ 6 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫೀಚರ್ ನ ಕೊಟ್ಟಿದ್ದಾರೆ. ಹಾಗೆ ಮೆಮರಿ ಬಟನ್ಸ್ ನ ಸಹ ಕೊಟ್ಟಿದ್ದಾರೆ. ಈ ಕಾರಲ್ಲಿ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಪಕ್ಕದಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ನ ಕೊಟ್ಟಿದ್ದಾರೆ. ಹಾಗೆ ಟೆರೆನ್ ಮೋಡ್ ನ ಸೆಲೆಕ್ಟ್ ಮಾಡೋದಕ್ಕೆ ನಾಬ್ ನ ಕೊಟ್ಟಿದ್ದಾರೆ. ಮತ್ತೆ ಸ್ಟೇರಿಂಗ್ ಅಲ್ಲಿ ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಆಡಿಯೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಇಲ್ಯುಮಿನೇಟೆಡ್ ಟಾಟಾದ ಲೋಗೋವನ್ನ ನೀವು ನೋಡಬಹುದು. ಮತ್ತೆ ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಗೆ ಸಂಬಂಧಿಸಿದ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 3 ಕನೆಕ್ಟೆಡ್ ಡಿಸ್ಪ್ಲೇಗಳನ್ನ ಕೊಟ್ಟಿದ್ದಾರೆ. ಒಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಹಾಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಜೊತೆಗೆ ಕೋ ಡ್ರೈವರ್ಗೂ ಕೂಡ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಈ ಕಾರಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಡ್ರೈವಿಂಗ್ ಹಾಗೆ ಕಾರಿಗೆ ರಿಲೇಟೆಡ್ ಕಂಪ್ಲೀಟ್ ಡಾಟಾ ನಿಮಗೆ ಸಿಗುತ್ತೆ. ಹಾಗೆ ಈ ಕಾರಿನಲ್ಲಿರುವ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದರಲ್ಲಿ ಆರ್ಕೇಡ್, ಸ್ಪಾಟಿಫೈ, ಸಾವನ್ ಹಾಗೆ ಅಮೆಜಾನ್ ಪ್ರೈಮ್ ನಂತಹ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ನ ಸಹ ಕೊಟ್ಟಿದ್ದಾರೆ. ಮತ್ತೆ ಈ ಕಾರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಅಲೆಕ್ಸಾಗೆ ಕನೆಕ್ಟ್ ಆಗಿದ್ರೆ ನೀವು ಕಾರಿಂದಾನೇ ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಿಕಲ್ ಐಟಮ್ಸ್ ನ ಆನ್ ಮತ್ತೆ ಆಫ್ ಮಾಡಬಹುದು. ಇನ್ನು ಈ ಕಾರಲ್ಲಿ ಡಾಲ್ಬಿ ಅಟ್ಮಾಸ್ ಇರೋದ್ರಿಂದ ಸೌಂಡ್ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಬಹುದು. ಇನ್ನು ಈ ಕಾರಲ್ಲಿ ಡುಯಲ್ ಝೋನ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಹಾಗೆ ಟಚ್ ಪ್ಯಾಡ್ ಅಲ್ಲಿ AC ಕಂಟ್ರೋಲ್ ಯೂನಿಟ್ ನ ಕೊಟ್ಟಿದ್ದಾರೆ. 2 ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಡ್ರೈವರ್ ಹಾಗೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ ಸ್ಲೈಡೇಬಲ್ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಇದರ ಕೆಳಗಡೆ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಮತ್ತೆ ಇದರ ಪಕ್ಕದಲ್ಲಿ ವೈರ್ಲೆಸ್ ಚಾರ್ಜರ್ ನ ಕೊಟ್ಟಿದ್ದಾರೆ. ಫ್ರಂಟ್ ಸೀಟ್ಸ್ ಅಲ್ಲಿ ವೆಂಟಿಲೇಷನ್ ಆಪ್ಷನ್ ನ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ಟೆಂಡೆಡ್ ಥೈ ಸಪೋರ್ಟ್ ಆಪ್ಷನ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಮತ್ತೆ 8 ವೇ ಎಕ್ಸ್ಟೆಂಡೇಬಲ್ ಸನ್ವೈಸರ್ ನ ಕೊಟ್ಟಿದ್ದಾರೆ. ಇದರಲ್ಲಿ ವ್ಯಾನಿಟಿ ಮಿರರ್ ಹಾಗೆ ಇಲ್ಯುಮಿನೇಷನ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಕ್ಯಾಬಿನ್ ಲೈಟ್ಸ್ ನ ಕೊಟ್ಟಿದ್ದಾರೆ. SOS ಇ ಕಾಲ್ ಹಾಗೆ ಬಿ ಕಾಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಮತ್ತೆ ಆಟೋ ಡಿಮಿಂಗ್ IRVM ನ ಕೊಟ್ಟಿದ್ದಾರೆ. ಹಾಗೆ ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲೂ ಕೂಡ 8 ವೇ ಎಕ್ಸ್ಟೆಂಡೇಬಲ್ ಫೀಚರ್ ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ವ್ಯಾನಿಟಿ ಮಿರರ್ ಹಾಗೆ ಇಲ್ಯುಮಿನೇಷನ್ ನ ಕೊಟ್ಟಿದ್ದಾರೆ. ಮತ್ತೆ ಕೋ ಡ್ರೈವರ್ ಸೈಡ್ ಅಲ್ಲಿ ಕೂಲ್ಡ್ ಗ್ಲಬ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲೂ ಸಹ ಲೈಟ್ ನ ಕೊಟ್ಟಿದ್ದಾರೆ. ಈ ಕಾರಿನ ಫ್ರಂಟ್ ಅಲ್ಲೂ ಕೂಡ ಒಂದು ಸ್ಪೀಕರ್ ನ ಕೊಟ್ಟಿದ್ದಾರೆ. ಹಾಗೆ ಎ ಪಿಲ್ಲರ್ ಅಲ್ಲಿ ಏರ್ ಬ್ಯಾಗ್ ನ ಪ್ಲೇಸ್ಮೆಂಟ್ ನ ನೀವು ನೋಡಬಹುದು. ಮತ್ತೆ ಈ ಕಾರಲ್ಲಿ ಪೆಡಲ್ ಶಿಫ್ಟರ್ಸ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಡ್ಯಾಶ್ ಬೋರ್ಡ್ ಡ್ಯುಯಲ್ ಕಲರ್ ನಲ್ಲಿದೆ. ಮತ್ತೆ ಇದರಲ್ಲಿ ಸಾಫ್ಟ್ ಟಚ್ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿರುವ ಟಚ್ ಸ್ಕ್ರೀನ್ ಅಲ್ಲಿ ಮ್ಯೂಸಿಕ್ ನ ಕೇಳಬಹುದು, ವಿಡಿಯೋನ ನೋಡಬಹುದು, ಹಾಗೆ ಗೇಮ್ ನ ಸಹ ಆಡಬಹುದು.
ಇನ್ನು ಈ ಕಾರಲ್ಲಿ ಈಗ ನಾನು ತಿಳಿಸಿರುವ ಫೀಚರ್ಸ್ ಗಳ ಜೊತೆಗೆ ADAS ಲೆವೆಲ್ 2+ ನ ಜೊತೆಗೆ 22 ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಟೆರೇನ್ ಮೋಡ್ಸ್, ಡ್ರೈವ್ ಮೋಡ್ಸ್, ಕ್ರೂಸ್ ಕಂಟ್ರೋಲ್ ಮತ್ತೆ ಐರಾ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿಯಿಂದ ನೀವು ಮೊಬೈಲ್ ಇಂದಾನೆ ಕಾರ್ನ ಕನೆಕ್ಟ್ ಮಾಡಬಹುದು. ಮತ್ತೆ ಪಡಲ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಡ್ಯುಯಲ್ ಝೋನ್ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್, TPMS, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ರೇನ್ ಸೆನ್ಸಿಂಗ್ ವೈಪರ್ಸ್, ಲೆದರ್ ಹೆಡ್ ಇಂಟೀರಿಯರ್. ಹಾಗೆ ಎಲ್ಲ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಬ್ರೀತ್ IQ ಪ್ಯೂರಿಫೈಯರ್, ಫ್ರಂಟ್ DRL ಹಾಗೆ ರಿಯರ್ ಟೇಲ್ ಲೈಟ್ ಅಲ್ಲಿ ವೆಲ್ಕಮ್ ಹಾಗೆ ಗುಡ್ ಬೈ ಅನಿಮೇಷನ್ ನ ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಹಲವಾರು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 2 ಪೆಟ್ರೋಲ್ ಎಂಜಿನ್ ಹಾಗೆ ಒಂದು ಡೀಸೆಲ್ ಎಂಜಿನ್ ಆಪ್ಷನ್ ಇದೆ. 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ 106 PS ನಷ್ಟು ಪವರ್, 145 Nm ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ 1.5 ಲೀಟರ್ TGDI ಪೆಟ್ರೋಲ್ ಎಂಜಿನ್ 160 PS ನಷ್ಟು ಪವರ್ ಹಾಗೆ 255 Nm ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 1.5 ಲೀಟರ್ ಡೀಸೆಲ್ ಎಂಜಿನ್ 118 PS ನಷ್ಟು ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನಲ್ಲಿ 260 Nm ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಲ್ಲಿ 280 Nm ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಪವರ್ಫುಲ್ ಎಂಜಿನ್ ಬೇಕಾದಲ್ಲಿ TGDI ಪೆಟ್ರೋಲ್ ಎಂಜಿನ್ ಹಾಗೆ ಉತ್ತಮವಾದ ಮೈಲೇಜ್ ಮತ್ತೆ ಪವರ್ ಎರಡೂ ಬೇಕಾದಲ್ಲಿ ಡೀಸೆಲ್ ಎಂಜಿನ್ ನ ಆಯ್ಕೆ ಮಾಡ್ಕೋಬಹುದು. ಇನ್ನು ಟಾಟಾ ಸಿಯರಾದಲ್ಲಿ 6 ಕಲರ್ ಆಪ್ಷನ್ ನ ಕೊಟ್ಟಿದ್ದಾರೆ. ಮತ್ತೆ 7 ವೇರಿಯಂಟ್ಸ್ ಗಳಲ್ಲಿ ಈ ಕಾರು ಲಭ್ಯವಿದೆ. ಇನ್ನು ಈ ಕಾರಿನ ಎಕ್ಸ್ ಶೋರೂಮ್ ಪ್ರೈಸ್ 11,49,000ದಿಂದ 21,29,000 ಇದೆ. ಹುಬ್ಬಳ್ಳಿಯಲ್ಲಿ ಈ ಕಾರಿನ ಬೇಸಿಕ್ ವೇರಿಯಂಟ್ 14,44,000 ಆನ್ ರೋಡ್ ಪ್ರೈಸ್ ನಲ್ಲಿ ಲಭ್ಯವಿದೆ. ಇನ್ನು ಯಾರೆಲ್ಲ ಈ ಕಾರ್ನ ಖರೀದಿಸಬಹುದು ಅಂತ ನೋಡೋದಾದ್ರೆ ಉತ್ತಮವಾದ ಡಿಸೈನ್, ಸ್ಪೇಸಿಯಸ್ ಹಾಗೆ ಕಂಫರ್ಟ್ ಇರೋ ಇಂಟೀರಿಯರ್ಸ್, ಅಡ್ವಾನ್ಸ್ ಟೆಕ್ನಾಲಜಿ, ಉತ್ತಮವಾದ ಫೀಚರ್ಸ್ ಹಾಗೆ ಸೇಫ್ಟಿ ಮತ್ತೆ ಪವರ್ಫುಲ್ ಇಂಜಿನ್ ಹಾಗೆ ಟ್ರಾನ್ಸ್ಮಿಷನ್ ಆಪ್ಷನ್ ಇರೋ ಮಿಡ್ ಸೈಜ್ SUV ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಕಾರು ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬಹುದು. ಇನ್ನು ಹುಬ್ಬಳ್ಳಿಯಲ್ಲಿ ನೀವು ಟಾಟಾ ಕಂಪನಿಯ ಕಾರುಗಳನ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಮಾಣಿಕ್ ಬಾಗ್ ಟಾಟಾ ಶೋರೂಮ್ಗೆ ವಿಸಿಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿಯೂ ಸಹ ನೀವು ಟಾಟಾ ಕಂಪನಿಯ ಕಾರುಗಳ ಬಗ್ಗೆ ಮಾಹಿತಿನ ಪಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.